ನಮಸ್ತೆ ಸ್ನೇಹಿತರೆ. ಕೆಲವೊಂದು ಸರಿ ಈ ಮಷೀನಲ್ಲಿ ಏನಾಗ್ಬಿಡುತ್ತೆ ನೋಡಿ, ಈ ಥರ ಕೆಳಗಡೆ ಬಾಬಿನಲ್ಲಿರೋ ದಾರ ಬರೋದೇ ಇಲ್ಲ ನೋಡಿ. ಈ ಥರ ಸೂಜಿ ಚೇಂಜ್ ಮಾಡಿ ನೋಡಿದ್ವಿ, ಎಲ್ಲ ಮಾಡಿ ನೋಡಿದ್ವಿ, ಆದ್ರೂ ಬರೋದೇ ಇಲ್ಲ ದಾರ ನೋಡಿ. ದಾರ ಎಷ್ಟು ಕಷ್ಟಪಟ್ಟರೂ ಬರೋದಿಲ್ಲ, ಅಲ್ಲಿ ಸಿಗಾಕೊಳುತ್ತೆ. ಇದಕ್ಕೆ ಏನು ಕಾರಣ ಅಂತ ಹೇಳಿ ನೋಡೋಣ, ಮತ್ತು ಇದಕ್ಕೆ ಏನು ಪರಿಹಾರ ಅಂತ ಕೂಡ ನೋಡೋಣ. ಮೊದಲಿಗೆ ನಾವೇನು ಮಾಡ್ತೀವಿ, ಇದನ್ನು ಈ ಪ್ರೆಷರ್ ಫ್ರೂಟ್ ಏನಿದೆ ಅಲ್ವಾ, ಇದನ್ನು ತಗೊಬಿಡ್ಬೇಕು. ಆಮೇಲೆ ಈ ಪ್ಲೇಟ್ ಕೂಡ ತಗೊಂಬಿಡೋಣ. ಈ ಸೂಜಿಯಿಂದ ಕೂಡ ದಾರ ತಗೊಬಿಡೋಣ. ಆಮೇಲೆ ನೋಡಿ, ಈ ಥರ ಒಂದು ಸ್ಕ್ರೂ ಡ್ರೈವರಿಂದ ತೊಗೊಂಬಿಡೋಣ. ಇದನ್ನೆಲ್ಲ ತಗೊಂಡ್ಬಿಟ್ಟು ನೋಡಿ, ಇಲ್ಲಿ ಯಾಕೆ ದಾರ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಈ ನೀಡಲ್ ಬಾರ್ ಅನ್ನೋದು ಏನಿದೆ, ಇದು ಒಂದೊಂದು ಟೈಮು ದಪ್ಪ ಬಟ್ಟೆ ಹೊಲಿದಾಗ ಮೇಲ್ಗಡೆ ಹೋಗ್ಬಿಟ್ಟಿರತ್ತೆ. ಇದಕ್ಕೇನು ಪರಿಹಾರ ಅಂತ ಹೇಳಿ ನೋಡಿದ್ರೆ, ಈ ಬಾರ್ನ ಏನಿದೆ ಒಂದು ಸ್ವಲ್ಪ ನಾವು ಕೆಳಗಡೆ ಸರಿಸ್ಕೋಬೇಕು. ಇದನ್ನು ಹೇಗೆ ತರಿಸ್ಕೋಬೇಕು ಅಂತ ಹೇಳಿದ್ರೆ, ನಾವು ಫಸ್ಟು ನೋಡಿ ಈ ಥರ ಮಿಷಿನ್ ಸೈಡಿಗಡೆ ಈ ಪ್ಲೇಟ್ ಇದೆ ಅಲ್ವಾ, ಇದನ್ನು ತಕ್ಕೋಬೇಕು ನೋಡಿ. ಇದನ್ನು ಸ್ಕ್ರೂ ಡ್ರೈವರಲ್ಲಿ ತಗೋತಾ ಇದ್ದೀನಿ. ಆಮೇಲೆ ಇಲ್ಲೊಂದು ನೋಡಿ, ಇಲ್ಲೊಂದು ಸ್ಕ್ರೂ ಇದೆ, ಇದನ್ನು ಕೂಡ ತಕ್ಕೊಬಿಡ್ಬೇಕು. ಇಲ್ಲೇ ಸ್ಕ್ರೂ ಇದೆ, ಇದನ್ನು ತಕ್ಕೊಳ್ಳೋಣ ನೋಡಿ. ಇದನ್ನು ಸ್ವಲ್ಪ ಹೀಗೆ ಲೂಸ್ ಮಾಡ್ಕೊಂಡು ಈ ಥರ ಎತ್ಕೊಂಡ್ರೆ ಆಯಿತು ನೋಡಿ. ನಾವು ಅದು ತುಂಬ ದಿನದಿಂದ ಓಪನೇ ಮಾಡಿರಲ್ಲ, ಕ್ಲೀನ್ ಮಾಡಿರಲ್ಲ, ಬಟ್ಟೆ ಹೊಲಿದಿರೋ ಧೂಳೆಲ್ಲ ಬಂದು ಇಲ್ಲಿ ಸೇರ್ಕೊಂಡಿರುತ್ತೆ. ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಬಿಡೋಣ. ಇದೆಲ್ಲ ಏನಿದೆ ನೋಡಿ ಧೂಳು, ಇದೆಲ್ಲ ದಾರನೇ ಧೂಳಿರುತ್ತೆ ಅಲ್ವಾ, ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ನೋಡಿ. ಈ ಥರ ಇಲ್ಲಿ ಈ ನೀಡಲ್ ಬಾರಿನ ಸ್ಕ್ರೂ ಇರುತ್ತೆ, ಇದು ನೋಡಿ. ಈ ಸ್ಕ್ರೂ ಇದು ನೋಡಿ ಕರೆಕ್ಟಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ. ಇದು ನೀಡಲ್ ಬಾರು, ಇದು ಈ ಬಾರಿನ ಮೇಲಕ್ಕೆ ಇಲ್ಲಿ ನೋಡಿ, ಇಲ್ಲೊಂದು ಸ್ಕ್ರೂ ಕಾಣ್ತಾ ಇದೆ. ಈ ಸ್ಕ್ರೂನ ನಾವು ಸ್ವಲ್ಪ ಲೂಸ್ ಮಾಡ್ಕೋಬೇಕು ಇವಾಗ. ಒಂಚೂರು ಲೂಸ್ ಮಾಡಿದ್ರೆ ಸಾಕು. ಇವಾಗ ಇದನ್ನು ಒಂದು ಪಾಯಿಂಟ್, ಜಸ್ಟ್ ಒಂದು ಪಾಯಿಂಟನ್ನು ಕೆಳಗಿಳಿಸ್ಕೋಬೇಕು. ನೋಡಿ, ಇವಾಗ ಇದು ಲೂಸ್ ಆಯಿತು ಅಲ್ವಾ ನೋಡಿ. ಇದನ್ನು ಜಸ್ಟ್ ಒಂದು ಪಾಯಿಂಟ್ ಕೆಳಗೆ ಇಳಿಸ್ಕೊಳ್ಳೋಣ ನೋಡಿ. ಈ ಥರ ಇದು ಚೂರು ಕೆಳಗೆ ಇಳಿಸ್ಕೊಂಡ್ರೆ ಆಯಿತು. ಆಮೇಲೆ ಮತ್ತೆ ಇದನ್ನು ನಾವು ನೋಡಿ, ಇವಾಗ ಕರೆಕ್ಟ್ ಆಯಿತು. ಇವಾಗ ಇಲ್ಲಿನ ಟೈಟ್ ಮಾಡಿಬಿಡೋಣ ಇದನ್ನು ಮತ್ತೆ. ನೋಡಿ, ಇದನ್ನು ಟೈಟ್ ಮಾಡಿದ್ದಾಯ್ತಲ್ವ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಪ್ರೆಷರ್ ಫ್ರೂಟ್ನ ಹಾಕೋತೀನಿ. ಇದನ್ನು ಹಾಗೆ ಫಿಕ್ಸ್ ಮಾಡ್ಕೊಂಬಿಡೋಣ. ಪ್ರೆಷರ್ ಫ್ರೂಟು ಸೂಜಿಗೆ ದಾರ ಹಾಕೋಬಿಡೋಣ. ನೋಡಿ, ಇವಾಗ ಬಾಬಿನ್ ಹಾಕೊಂಡ್ಬಿಡೋಣ. ಬಾಬಿನ್ ಹಾಕ್ಕೊತೀನಿ ನೋಡಿ. ಇವಾಗ ದಾರ ಬಂದಿದೆ. ಇವಾಗ ಹೊಲಿಗೆ ಹಾಕ್ಬಿಟ್ಟು ನೋಡ್ಕೊಳ್ಳೋಣ. ಇವಾಗ ಬಟ್ಟೆನಿಟ್ಟು ಹೊಲಿದು ನೋಡೋಣ.
ನೋಡಿ, ನೋಡ್ತಾ ಇದ್ದೀರಲ್ವ, ನೀಟಾಗಿ ಬಂದಿದೆ ಹೊಲಿಗೆ. ನೋಡಿ, ಈ ಥರ ಚಿಕ್ಕ ಪುಟ್ಟ ಮೆಷಿನಲ್ಲಿ ಸಮಸ್ಯೆಗಳು ಬಂದರೆ ನಾವೇ ಅದನ್ನು ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ಈ ನೋಡಿ, ಈ ಪ್ಲೇಟನ್ನು ಮತ್ತೆ ನಾನು ಇದನ್ನು ಹೀಗೆ ಸೆಟ್ ಮಾಡಿಬಿಡ್ತೀನಿ. ನೋಡಿ, ಇಲ್ಲ ಸ್ಕ್ರೂ ಇದೆ ಅಲ್ವಾ, ಇದನ್ನು ಇದರೊಳಗೆ ಕೂರಿಸ್ಬಿಟ್ರೆ ನೋಡಿ, ಇದು ಪ್ಲೇಟು ನೋಡಿ ಈ ಥರ ಕೂರಿಸ್ಕೊಬಿಡ್ಬೇಕು. ಇದನ್ನು ಇಲ್ಲಿ ಕೆಳಗಡೆ ಪಾಯಿಂಟ್ ಇದೆ ಅಲ್ವಾ, ನೋಡಿ, ಇವೆರಡು ಮೇಲೆ ಕೆಳಗೆ ಸ್ಕ್ರೂ ಕರೆಕ್ಟಾಗಿ ಕೂತ್ಬಿಟ್ರೆ ಆಯಿತು. ಇದನ್ನು ಟೈಟ್ ಮಾಡ್ಕೋಬೇಕು ನಾವು. ಸ್ಕ್ರೂ ಡ್ರೈವರಲ್ಲಿ ಇದನ್ನು ಟೈಟ್ ಮಾಡ್ಕೋಬೇಕು. ಈ ಪ್ಲೇಟ್ಗೂ ಕೂಡ ಸ್ಕ್ರೂ ಹಾಕಿ ಮಾಡ್ಕೊಳ್ಳೋಣ. ಈ ಥರ ಸಣ್ಣ ಪುಟ್ಟ ಮಿಷಿನಲ್ಲಿ ಬರೋ ಪ್ರಾಬ್ಲಮ್ಗಳನ್ನ ಸಾಲ್ವ್ನ ನಾವೇ ಮನೆಯಲ್ಲಿ ಮಾಡ್ಕೋಬೋದು. ಈ ಥರ ಚಿಕ್ಕ ಪುಟ್ಟ ಮಷಿನ್ ಸಾಲ್ವ್ ಮಾಡ್ಕೊಳ್ತಾ ಇದ್ದರೆ ನಾವು ಅಂಗಡಿಗೆ ತೊಗೊಂಡು ಹೋಗ್ಬೇಕಂತ ಏನಿರೋದಿಲ್ಲ. ಮನೆಯಲ್ಲೇ ನಾವು ಈಸಿಯಾಗಿ ಒಂದು ಈ ಥರ ದೊಡ್ಡದೊಂದು ಚಿಕ್ಕದೊಂದು ಸ್ಕ್ರೂ ಡ್ರೈವರು ಇತ್ತು ಅಂತ ಹೇಳಿದ್ರೆ ಆರಾಮಾಗಿ ನಾವೇ ಮನೇಲಿ ಮಾಡ್ಕೋಬೋದು. ಈ ಥರ ಯೂಸ್ ಆಗೋವಂಥ ಹೆಲ್ಪ್ಫುಲ್ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.